ಯಾರು ಲಾಭ ತೆಗೆದುಕೊಳ್ತಿರ್ತಾರೆ ದೇವಸ್ಥಾನಗಳಿಂದ ಅಲ್ಲಿ ಒಂದು ವ್ಯವಸ್ಥೆ ಇರ್ತದೆ, ಟ್ರಸ್ಟು ಮತ್ತು ಇರ್ತದೆ, ಅವರು ಅದಕ್ಕೆ ಸಪ್ರೇಟ್ ಆದಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಯಾಕಂದರೆ ಅದು ಬಹಳ ಮಹತ್ವದ್ದು. ಈಗ ನೋಡಿರಿ, ನಮ್ಗೆ ಗೊತ್ತಿದ್ದ ಈ ಒಂದು ಶಾಂಪು ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಇನ್ನೊಂದು ಪ್ಲಾಸ್ಟಿಕ್ ಇರಲ್ಲ, ಸಾಬೂನು ಪ್ಲಾಸ್ಟಿಕ್ ಆಗಿರ್ಬೋದು, ಅಲ್ಲೇ ಒಗೆದು ಬಿಟ್ಟಿರ್ತೀವಿ. ನಂತರ ಅಲ್ಲಿ ಬಿದ್ದು ಅಲ್ಲೇ ಹೊಂಡದಲ್ಲೋ ಮತ್ತು ಕೂಡೋದ್ರಿಂದಾಗಿ ಸಹಜವಾಗಿ ಅವು ಕರಗೋದಿಲ್ಲ ರೀ. ಅವು ಪ್ಲಾಸ್ಟಿಕ್ ಅದು ಅಲ್ಲಿ ಯಾವ ನೀರಿನ ಮೂಲ ಇರ್ತದೆ, ಸೆಲೆಗಳಿರ್ತಾವೆ, ಬಂದ್ ಮಾಡ್ಕೊಂಡು ಹೋಗ್ತದೆ, ಮತ್ತು ನಿಸರ್ಗಗಳು ಗಬ್ಬೆದ್ದು ಹೋಗ್ತದೆ. ಇದನ್ನು ಇವತ್ತು ನೀವು ಪರೀಕ್ಷೆ ಮಾಡ್ಬೋದು ಎಲ್ಲರೂ ಕೂಡ. ನಾ ಯಾಕೆ ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಈಶ್ವರ್ ಖಂಡ್ರೆ ಅವ್ರಿಗೆ ಯಾಕೆ ಬೆಂಬಲಿಸ್ತಾ ಇದ್ದೀವಪ್ಪ ಅಂತಂದ್ರೆ ಇದು ಒಳ್ಳೆಯ ನಿರ್ಧಾರ. ಸುತ್ತ 50 ಮೀಟ್ರ್ ಊವರೆಗೆ ಅಲ್ಲಿ ಏನು ಅಂತ ಅಂಗಡಿಗಳು ಮತ್ತು ಪಾಪ ಉಪಜೀವನಕ್ಕಾಗಿ ಜನ ಒಂದು ಉದ್ಯೋಗ ಅದಪ್ಪ ಇದು ಮಾಡ್ಕೊಂಡು ನಮ್ಗೆ ₹2 ಉಳಿತು ಅಂತ ತಿಳ್ಕೊಂಡು ಮಾಡ್ತಿರ್ತಾರೆ. ಅದು ಸುಳ್ಳಲ್ಲ. ಇಲ್ಲಿ ಬಡತನಕ್ಕೆ ಎಲ್ಲನೂ ಕಡಿಮೆ ರೀ. ಇಲ್ಲಿ ಉದ್ಯೋಗ ಇಲ್ಲ ಅಂದ ತಕ್ಷಣ ಪಾಪ ಇಲ್ಲ, ಉದ್ಯೋಗ ಇಲ್ಲದ ಜನ ಅಲ್ಲಿ ಹೋಗಿ ಕೂಡ್ತಾರೆ. ಬಾಳೆಹಣ್ಣು ಮಾರೋದು, ಮತ್ತೇನು ಮಾರೋದು, ಶಾಂಪು ಮಾರೋದು, ಮತ್ತೇನು ಕೊಡೋದು ಮಾಡೋದು, ಪವಿತ್ರ ಸ್ಥಾನಕ್ಕೆ ಹೋಗಿರಿ ಒಂದು ಸಾಬೂನು ಮಾಡಿ ಒಂದು ₹2 ಉಳಿತದಂತೆ. ಅದು ತಪ್ಪೇನಲ್ಲ. ಆದರೆ ಅವುಗಳನ್ನು ಸರಿಯಾದ ಸ್ಥಳದಲ್ಲೇ ಕ್ರೋಢೀಕರಿಸಿ ಒಂದು ಪರಿವರ್ತನೆ ಮಾಡಿಸ್ಬೇಕು. ಸುಟ್ಟರೆ ಹಾಕುವಂಥದ್ದು ಏನಾದರೂ ವ್ಯವಸ್ಥೆ ಮಾಡ್ಕೋಬೇಕಾಗ್ತದೆ. ಒಟ್ಟಿನಲ್ಲಿ ನಿಸರ್ಗಕ್ಕೆ ಪೆಟ್ಟಾಗಬಾರ್ದು. ಆ ದಿಶೆಯಲ್ಲಿ ನಮ್ಮವರು, ನಮ್ಮ ಜನ, ನಾವು ನಾಗರಿಕರಿಗೆ ಇವತ್ತು ನಾವು ವಿಚಾರ ಮಾಡ್ಬೇಕಾಗಿದೆ. ಪಾಪ ತಿಳುವಳಿಕೆ ಮತ್ತು ನಮ್ಮಲ್ಲಿ ಇದಕ್ಕೆಲ್ಲ ಮೇಲಿನಲ್ಲಿ ನಮ್ಮ ಒಂದು ವಾಹಿನಿ ಮೂಲಕ ನಿಮ್ಗೆ ಹೇಳೋದೇನಪ್ಪ ಅಂದ್ರೆ ಶಿಕ್ಷಿತರಾಗಿರಿ ಅಂತ. ಶಿಕ್ಷಣ ಎಲ್ಲರೂ ಸಿಗುವಂಥದ್ದಾಗಿರ್ರಿ ಅಂತ. ಅದು ಹೈಯರ್ ಶಿಕ್ಷಣ ಸಿಗಬೇಕು, ಬರೀ SLC ತನ PUC ತನ ಅಲ್ಲ. ಯಾಕಂದ್ರೆ ಇವತ್ತು ಮೂಢನಂಬಿಕೆಗಳನ್ನ ಹೆಚ್ಚು ಆಚರಣೆ ಮಾಡೋದು ಇಂಥ ಹುಡುಗರನ್ನ SLC PUC ಆದ ಮಕ್ಕಳು ಮಾಡ್ತಾ ಇರ್ತಾರೆ. ಯಾಕಂದ್ರೆ ವೈಜ್ಞಾನಿಕ ಟೆಂಪರ್ ಇಲ್ಲಲ್ಲೇ, ಅವೈಜ್ಞಾನಿಕತೆ ಅದ. ದೇವ್ರ ಬಗ್ಗೆ ಪ್ರೀತಿ, ಭಕ್ತಿ, ವಿಶ್ವಾಸ ಇರಲಿ, ಅಲ್ಲಂತಲ್ಲ. ಆದರೆ ದೇವರು ಎಲ್ಲ ಮಾಡ್ತಾನೆ ಅನ್ನೋಂಥ ಒಂದು ನಂಬಿಕೆ ಅದಲ್ಲ, ಮೂಢನಂಬಿಕೆ. ಅಂಥವ್ರು ಹೋಗ್ಬೇಕಾಗ್ಯದ. ಪವಿತ್ರತೆ ಬಗ್ಗೆ ಅದ್ರ ಬಗ್ಗೆ ನಂಬಿಕೆಗಳು ಭಿನ್ನ ಆಗಬೇಕಾಗಿದೆ. ಹೌದು, ಮನಸ್ಸು ಸ್ವಚ್ಛ ಆಗಲಿ ತಿಳ್ಕೊಂಡು ತಂಪು ನೀರು ಇರ್ತದೆ, ಏನೂ ಇರ್ತದೆ, ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಬಂದ ಅಲ್ಲಿ ನಾವೇನು ಹೊಲಸು ಮಾಡಿರ್ತೀವಿ ಅಂತ ತೆಗೆದು ಒಂದು ಕಡೆ ಇಡುವಂಥ ವ್ಯವಸ್ಥೆ ಅಲ್ಲಿ ಆಡಳಿತರು ಮಾಡಬೇಕು. ಅದಕ್ಕೆ ನಮ್ಮ ಸರ್ಕಾರಗಳು ಮಾಡಬೇಕು. ಅದ್ರ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕು. ಅದಕ್ಕೆ ಇವತ್ತೇನೋ ಅದು ಸುತ್ತಮುತ್ತ ಅಂಗಡಿ ಇಡಬೇಡ್ರಿ ಮಾಡ್ಲತ್ತೇನೋ ಸಜೆಷನ್ ಕೊಟ್ಟಿದ್ದಾರೆ ಇವರು, ನಮ್ಮ ಖಂಡ್ರೆ ಅವರು. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಆ ಅಂಗಡಿ ಇಟ್ಟಂಥವ್ರಿಗೆ ಜವಾಬ್ದಾರಿ ಹಚ್ಚುವಂಥದ್ದು. ಇಲ್ಲ ಇಂಥವ್ರು ಹಿಂಗೆ ಇಷ್ಟು ದೂರತನ ಅಲ್ಲೇನೋ ಆಗಿರ್ತಾವೆ, ಇವು ಕೊಟ್ಟಿದ್ದಲ್ಲಿ ಆಗಿರ್ತದೆ. ಒಂದು ಅಲ್ಲಿ ನೋಡಿರಿ ಅಂಥ ಪ್ರದೇಶದಲ್ಲಿ ಒಂದು ₹2 ತುಟ್ಟಿ ಮಾಡಿ ಮರಿರ್ತಾರೆ ಇವರು. ಅಂಥವ್ರಿಗೆ ಹಚ್ಚಿ ಬಿಡುವಂಥವ್ರು ಬೆನ್ನಿಗೆ. ಇಲ್ಲೆಲ್ಲ